2027 SSLC ಎಕ್ಸಾಮ್ ಅಲ್ಲಿ ನಾನು ಟಾಪರ್ ಆಗಬೇಕು, ನಾನು ಸ್ಟೇಟ್ ಟಾಪರ್ ಆಗಬೇಕು, ಇಲ್ಲ ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು, ತಾಲೂಕ್ ಟಾಪರ್ ಆಗ್ಬೇಕಂತ ಎಲ್ರಿಗೂ ಕೂಡ ಡ್ರೀಮ್ಸ್ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ಆ ಟಾಪರ್ ಆಗ್ಬೇಕಂತಂದ್ರೆ ನೀವು ಏನ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು? ಟಾಪರ್ ಆಗಬೇಕು, ನನ್ನ ಪೇರೆಂಟ್ಸ್ಗೆ ಒಳ್ಳೆ ನೇಮ್ ತಂದು ಕೊಡ್ಬೇಕು ಅನ್ನೋ ಡ್ರೀಮ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾದ್ರೆ ಏನ್ ಸ್ಟೆಪ್ಸ್ ನ ನಾನು ಫಾಲೋ ಮಾಡಿದ್ರೆ ನಾನು ಡೆಫಿನೆಟ್ಲಿ ಟಾಪರ್ ಆಗೇ ಆಗ್ತೀನಿ. ಸೊ ಈ ರೀತಿ ಯಾರ್ಯಾರಿಗೆ ಏನು ಡೌಟ್ಸ್ ಇರುತ್ತೋ ಸರ್ ಏನೇನು ಓದ್ಬೇಕು ಅನ್ನೋದಕ್ಕೆ, ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಏನ್ ಮಾಡಬೇಕು ಅಂತ. ಓಕೆನಾ? ಸೊ ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರಿಗೆ ಟಾಪರ್ ಆಗಬೇಕಂತ ಡ್ರೀಮ್ ಇದೆಯೋ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪರ್ ಅಂತ ಹಾಕ್ಬೇಕು. ಓಕೆ, ಸೊ ಬೇಗ ಕಮೆಂಟ್ ಅಲ್ಲಿ ಆಗ್ತಾ ಹೋಗ್ಬೇಕು ಟಾಪರ್ ಅಂತ. ಕ್ಲಿಯರಾ? ಸೊ ಅದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ FA1, FA2, FA3, FA4 ಮಿಡ್ ಟರ್ಮ್ ಪ್ರಿಪರೇಟರಿ ಫೈನಲ್ ಎಕ್ಸಾಮ್ಗೆ ನೀವು ಕೇಳ್ತಾ ಇರ್ತೀರಲ್ವಾ, ಸರ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಸೊಲ್ಯೂಷನ್ಸ್ PDF ಕೊಡಿ, ಇಂಪಾರ್ಟೆಂಟ್ ಕ್ವಶನ್ PDF ಕೊಡಿ, ಕ್ಲಾಸ್ ನೋಟ್ಸ್ PDF ಕೊಡಿ ಅಂತ. ಆ PDF ಎಲ್ಲ ನಿಮಗೆ ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ಯೂಟ್ಯೂಬ್ ಚಾನಲ್ ನ ಬಯೋದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಬೇಗ ಜಾಯ್ನ್ ಆಗಿ, ಮಿಸ್ ಮಾಡಬೇಡಿ. ಕ್ಲಿಯರಾ? ಎಸ್, ಲೆಟ್ಸ್ ಸಿ ಏನ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನೀವು ಡೆಫಿನೆಟ್ ಟಾಪರ್ ಆಗಿರ್ತೀರಾ. ತಿಳ್ಕೊಬೇಡಿ, ಬರ್ದಿಟ್ಕೊಬೇಡಿ, ಟಾಪರ್ ಡೆಫಿನೆಟ್ಲಿ ಆಗ್ತೀರಾ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ. 100% ಗ್ಯಾರಂಟಿ ಕೊಡ್ತೀನಿ ನಾನು. ಬಟ್ ಫಾಲೋ ಮಾಡಬೇಕು, ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಓಕೆ, ಸೊ ಫಸ್ಟ್ ಥಿಂಗ್ ಏನಪ್ಪ ಅಂದ್ರೆ ಫಾಲೋ ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದೀನಿ. ಸೊ ಪ್ರೆಸೆಂಟ್ಲಿ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಓಕೆ, ಸೊ ಸಪೋಸ್ ಇಫ್ ಸಿಕ್ಕಿದ್ರೆ ನಿಮಗೆ ಏನ್ ಮಾಡಿ, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ನ ರೆಫರ್ ಮಾಡಿ, ಅದ್ರ ಪ್ರಕಾರ ನೋಡ್ಕೊಳ್ಳಿ. ಸೊ ಏನಾಗ್ತಪ್ಪ ಅಂದ್ರೆ ಇದು ನಿಮಗೆ ಸ್ಮಾರ್ಟ್ ವರ್ಕಿಗೆ ಯೂಸ್ ಆಗುತ್ತೆ. ಕ್ಲಿಯರಾ? ನೀವು ಸ್ಮಾರ್ಟ್ ವರ್ಕ್ ಮಾಡ್ಬೇಕಲ್ವಾ? ಕ್ಲಿಯರಾ? ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರ್ತವೆ? 1 ಮಾರ್ಕ್ ಕ್ವಶನ್ಸ್ ಯಾವ ಚಾಪ್ಟರ್ಲಿ, 2 ಮಾರ್ಕ್ಸ್ ಯಾವ ಚಾಪ್ಟರ್ಲಿ, 3 4 2 3 ಮಾರ್ಕ್ ಯಾವ ಚಾಪ್ಟರ್ಲಿ, ಇದೆಲ್ಲ ಕೂಡ ನಿಮಗೆ ಈ ಬ್ಲೂ ಪ್ರಿಂಟ್ ಇಂದ ಒಂದು ಕ್ಲಾರಿಟಿಯನ್ನ ಸಿಗ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಹಾಗಾಗಿ ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಫಸ್ಟ್ ಥಿಂಗ್ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಬೇಕು. ಬಟ್ ಪ್ರೆಸೆಂಟ್ ಇಲ್ಲ, ಇನ್ನು ರಿಲೀಸ್ ಆಗಿಲ್ಲ. ಬಟ್ ಏನ್ ಮಾಡಿಯಪ್ಪ ಅಂತಂದ್ರೆ ಲಾಸ್ಟ್ ಇಯರ್ ಸಿಕ್ಕಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ಓಕೆ, ಸೊ ಇದಾದ ಮೇಲೆ ಸೊ ಸೆಕೆಂಡ್ ಒನ್ ಏನಪ್ಪ ಅಂದ್ರೆ ಸಾಲ್ವ್ ಕ್ವಶನ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ LB ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳಿದೀನಿ. ಸೊ ಅಂತಂದ್ರೆ ಇಲ್ಲಿ ಏನ್ ಹೇಳಿದೀನಿ ಅಂತಂದ್ರೆ ಸಿ ನೋಡಿ, ಸೊ ನಿಮಗೆ ಆಫ್ಟರ್ ಇನ್ ಕಂಪ್ಲೀಷನ್ ಆಫ್ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಅಲ್ಲಿ ಕ್ವಶನ್ಸ್ ಗಳಿರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ಸ್ ಇರುತ್ತೆ ಅಲ್ವಾ? ಸೊ ಅದಾದ್ಮೇಲೆ LBA ಕ್ವಶನ್ಸ್ ಅಂತ ಇದೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತಾರೆ ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಕೇಳಿದಂತದ್ದು. ಕ್ಲಿಯರ್? ಇದೆಲ್ಲ ಬರುತ್ತೆ. ಆಮೇಲೆ ಇದಕ್ಕೆ ನೀವು ಇವನ್ ಮಾಡೆಲ್ ಪೇಪರ್ಸ್ ಗಳನ್ನು ಆಡ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಇಯರ್ದು ಪ್ರೆಸೆಂಟ್ 2027 ರಿಲೀಸ್ ಆಗಿಲ್ಲ, ಅದು ಡಿಸೆಂಬರ್ ಟೈಮ್ ಅಲ್ಲಿ ರಿಲೀಸ್ ಆಗುತ್ತೆ. ಕ್ಲಿಯರಾ? ಸೊ ಬಟ್ ಇಷ್ಟು ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಲೇಬೇಕು. ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಅಪ್ಲೈ ಆಗುತ್ತೆ. ಕ್ಲಿಯರಾ? ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್ಸ್, LBA ಕ್ವಶನ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಲೇಬೇಕು. ಕ್ಲಿಯರಾ? ಆಮೇಲೆ ಸೊ ವೆನ್ ಇಟ್ ಕಮ್ಸ್ ಟು ಚಾಪ್ಟರ್ ಅಂತ ಬಂದಾಗ, ನೀವು ಯಾವಾಗ ಚಾಪ್ಟರ್ ನ ಸ್ಟಡಿ ಮಾಡ್ತಿರೋ, ಕ್ಲಾಸ್ ಕೇಳ್ತಿರೋ, ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಗೆ ಜಾಸ್ತಿ ಫೋಕಸ್ ಅನ್ನ ಕೊಡಿ. ಕ್ಲಿಯರಾ? ಯಾವುದಕ್ಕೆ? ಅಂಡರ್ಸ್ಟ್ಯಾಂಡಿಂಗ್. ಕ್ಲಿಯರಾ? ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಸುಲಭ ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಒನ್ ಗಿವ್ ಮೋರ್ ಟೈಮ್ ಟು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ನೋಡಿ, ನೀವೀಗ ನಿಮ್ಮ ಕ್ಲಾಸ್ 10th ನ ಬಿಗಿನಿಂಗ್ ಅಲ್ಲಿ ಇದ್ದೀರಾ ಅಲ್ವಾ? ಸೊ ಜಸ್ಟ್ ಈಗ ಬಿಗಿನಿಂಗ್ ಅಲ್ಲಿ ಇದ್ದೀರಾ. ಸೊ ಹಾಗಾಗಿ ಏನ್ ಮಾಡಿ ಅಂತಂದ್ರೆ, ಸೊ ನಿಮ್ಗೆ ಈಗ ಒಂದು ಐಡಿಯಾ ಗೊತ್ತಿರುತ್ತೆ. ಓಕೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್. ಫಾರ್ ಸಮ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಇಸ್ ಡಿಫಿಕಲ್ಟ್, ಫಾರ್ ಸಮ್ ಸ್ಟೂಡೆಂಟ್ಸ್ ಸೈನ್ಸ್ ಇಸ್ ಡಿಫಿಕಲ್ಟ್, ಫಾರ್ ಸಮ್ ಸ್ಟೂಡೆಂಟ್ಸ್ ಸೋಷಿಯಲ್ ಸೈನ್ಸ್ ಇಸ್ ಡಿಫಿಕಲ್ಟ್. ಓಕೆ, ಸೊ ಇದನ್ನ ನೀವೇ ನೋಡ್ಕೋಬೇಕು, ನಿಮ್ ಪ್ರಕಾರ ನಿಮ್ಗೆ ಯಾವುದು ಈಸಿ, ಓಕೆ, ಯಾವ್ದು ಡಿಫಿಕಲ್ಟ್ ಅನ್ನೋದನ್ನ ಸಬ್ಜೆಕ್ಟ್ ಗಳನ್ನ ಈ ತರ ಡಿವೈಡ್ ಮಾಡ್ಕೊಳ್ಳಿ. ಈಸಿ ಸಬ್ಜೆಕ್ಟ್ ಗೆ ಸ್ವಲ್ಪ ಲೆಸ್ ಟೈಮ್ ಕೊಡಿ, ಅಂದ್ರೆ ಓದ್ಲೇಬೇಡಿ ಅಂತಲ್ಲ, ಕಂಪೇರ್ಡ್ ಟು ಡಿಫಿಕಲ್ಟ್ ಸಬ್ಜೆಕ್ಟ್ ಏನ್ ಮಾಡಿ ಸ್ವಲ್ಪ ಲೆಸ್ ಟೈಮ್ ಕೊಡಿ. ಈ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದೇ ಇರುತ್ತೋ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ. ಕ್ಲಿಯರ್? ಅದ್ರ ರಿಲೇಟೆಡ್ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಜಾಸ್ತಿ ಫೋಕಸ್ ನ ಡಿಫಿಕಲ್ಟ್ ಸಬ್ಜೆಕ್ಟ್ ಗಳಿಗೆ ಕೊಡ್ತಾ ಹೋಗಿ. ಓಕೆ, ಸೊ ಆಮೇಲೆ ಫೋರ್ತ್ ಒನ್ ಏನಿದೆ ಅಂದ್ರೆ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನೇ ಓದಿ, ಕ್ಲಿಯರಾ? ಯಾವುದೇ ನೀವು ಎಲ್ಲೇ ಕ್ಲಾಸ್ ಕೇಳಿ, ಸೊ ಯಾವುದೇ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಓಕೆ, ನಿಮಗೆ ಅಲ್ಟಿಮೇಟ್ ಆಗಿ ಮಾರ್ಕ್ಸ್ ಹಿಂಗ್ ಡಿಪೆಂಡ್ ಆಗುತ್ತೆ ಅಂತಂದ್ರೆ ನೀವು ಆ ಪೇಪರ್ ಅಲ್ಲಿ ಏನ್ ಬರ್ದಿದ್ದೀರಾ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಕ್ಲಿಯರಾ? ಹಾಗಾಗಿ ಸೊ ಗುಡ್ ಆನ್ಸರ್ ರೈಟಿಂಗ್ ಅನ್ನ ಇವಾಗಿಂದೆಲ್ಲ ಪ್ರಾಕ್ಟೀಸ್ ಮಾಡಿ. ಕ್ಲಿಯರಾ? ಓಕೆ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ, ಈ 5 ಸ್ಟೆಪ್ಸ್ ನ ಡೆಫಿನೆಟ್ ಟಾಪರ್ ಆಗಿ ಆಗ್ತೀರಾ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪರ್ ಅಂತ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.